ಬಂಧುಗಳೇ, ರೈತ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿಯನ್ನ ಬಹಳ ಸಂತೋಷದಿಂದ ದೀಪ ಹಚ್ಚುವ ಮುಖಾಂತರ, ರಾಗಿಯನ್ನ ತೂರುವ ಮುಖಾಂತರ ಉದ್ಘಾಟನೆಯನ್ನ ಮಾಡಿದ್ದೀನಿ. ಈಗಾಗಲೇ ಈರಣ್ಣ ಕಡಾಡಿಯವರು, ನಮ್ಮ ರಾಜ್ಯಸಭಾ ಸದಸ್ಯರು, ಅಧ್ಯಕ್ಷರು ಮಾತಾಡಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ವೇದಿಕೆ ಮೇಲೆ ಇದ್ದಾರೆ. ಗುರುಲಿಂಗೇಗೌಡರು, ನಂಜುಂಡೇಗೌಡರು, ದುಂಡಪ್ಪ ಅವರು, ಶಿವಪ್ರಸಾದ್ ಅವರು, ಕೃಷ್ಣಪ್ಪ ಅವರು, ಆರ್ ಟಿ ಪಾಟೀಲ್ ಅವರು, ಇವರೆಲ್ಲರೂ ವೇದಿಕೆ ಮೇಲಿದ್ದಾರೆ. ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು, ನನ್ನ ಮಾಧ್ಯಮದ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ವಿಶೇಷವಾಗಿ ಇವತ್ತು ಕಳೆದ ಬಹಳಷ್ಟು ದಿನಗಳಿಂದ ದಿನನಿತ್ಯ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ರೈತ ಚಳವಳಿಗಳು, ವಿಶೇಷವಾಗಿ ಪಂಜಾಬ್ ಮತ್ತು ಹರಿಯಾಣ ಭಾಗಗಳಲ್ಲಿ ನಡೀತಾ ಇರ್ತಕ್ಕಂಥ ಚಳವಳಿಗಳು ಏನಿದೆ, ಬಹಳ ಪ್ರಮುಖವಾಗಿ ಇವತ್ತು ಮಾಧ್ಯಮದ ಸುದ್ದಿ ಕೇಂದ್ರಗಳಾಗಿದೆ. ಇವತ್ತು ಇದರಲ್ಲಿ ಒಂಥರ ಕಾಂಗ್ರೆಸ್ ಅವರ ಡೋಂಗಿ ನೀತಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ರೈತ ಚಳವಳಿಯಲ್ಲಿ ವಿಷ ಬೀಜ ಬಿತ್ತುವಂಥದ್ದು, ರೈತರನ್ನ ಎತ್ಕಟ್ಟುವಂಥದ್ದು. ಡೋಂಗಿ ಯಾಕೆ ಹೇಳಿದೆ ಅಂದ್ರೆ, ಅಧಿಕಾರ ಇದ್ದಾಗ ಈ ಕಾಯ್ದೆಗಳೆಲ್ಲ ಬೇಕು ಕಾಂಗ್ರೆಸ್ಗೆ. ಅಧಿಕಾರ ಇದ್ದಾಗ ಈ APMC ಕಾಯ್ದೆಗೆ ತಿದ್ದುಪಡಿ ತರಬೇಕು. ಆ ಕಾಂಗ್ರೆಸ್ ಅದರ ಪರವಾಗಿತ್ತು. ಕರ್ನಾಟಕದಲ್ಲೂ 79AB ತೆಗಿಬೇಕು. ಅಧಿಕಾರ ಇದ್ದಾಗ, ಕಾಂಗ್ರೆಸ್ ಆಡಳಿತ ಇದ್ದಾಗ ಇದು ತೆಗಿಬೇಕು ಅಂತ ಆದೇಶ ಮಾಡಿದ್ರು ಅವರು. ಆದ್ರೆ ವಿರೋಧ ಪಕ್ಷಕ್ಕೆ ಬಂದು ಕೂತ್ಕೊಂಡ ತಕ್ಷಣ ಇವೆಲ್ಲ ವಿರೋಧ. ರೂಲಿಂಗ್ ಪಾರ್ಟಿಗೆ ಬಂದ್ರೆ ಪರ, ವಿರೋಧ ಪಾರ್ಟಿಗೆ ಹೋದ್ರೆ ವಿರೋಧ. ಇದು ಡೋಂಗಿ ನೀತಿಯನ್ನ ಕಾಂಗ್ರೆಸ್ ಅನ್ನ ತೋರಿಸ್ತಾ ಇದೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಯಡಿಯೂರಪ್ಪನವರು ಬಹಳ ಚಿಂತನೆಯನ್ನು ಮಾಡಿ, ಬಹಳ ವರ್ಷಗಳ ಕಾಲ ಈ ರೈತರಿಗೆ ಆಗ್ತಾ ಇರುವಂತಹ ಸಂಕಷ್ಟಗಳನ್ನ ಅರಿತು, ಹಿಂದಿನ ಎಲ್ಲಾ ಸರ್ಕಾರಗಳು ಕಾಲಕಾಲಕ್ಕೆ ಅದನ್ನ ಬದಲಾವಣೆ ಮಾಡುವಂತ ತೀರ್ಮಾನಗಳನ್ನ ಏನ್ ಮಾಡಿದ್ರು, ಆ ತೀರ್ಮಾನಗಳನ್ನ ಜಾರಿಗೆ ತರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಬಹಳ ಸಿಂಪಲ್ ಆಗಿ ಅರ್ಥ ಆಗುವಂಥದ್ದು. ನಾನು ಗೊಂದಲ ಏನು ಸೃಷ್ಟಿ ಆಗುತ್ತೆ, ಅದಕ್ಕೆ ಅದು ಬಿಟ್ಟು ಬಹಳ ಸಿಂಪಲ್ ಆಗಿ ನಾನು ಹೇಳುವಂಥದ್ದು. APMC ಕಾಯ್ದೆ ಇದೆ. APMC ಕಾಯ್ದೆ ಈಗ ತಾನು ರೈತ ಬೆಳೆದಂತ ಬೆಳೆಯನ್ನ ನೀವು ಇಲ್ಲೇ ಮಾರಬೇಕು ಅಂದ್ರೆ ಅದು ನಿರ್ಬಂಧ, ಅದು ಕಡಿವಾಣ, ರೈತರ ಮೇಲೆ ಒಂದು ರೀತಿಯ ದೌರ್ಜನ್ಯ. ಅದು ನಾನು ಉದಾಹರಣೆ ಕೊಡ್ತೀನಿ. ಕಳೆದ ಹಲವಾರು ವರ್ಷಗಳಲ್ಲಿ ನಾನು APMC ನಮ್ಮ ಸೋಮಶೇಖರ್ ಅವರನ್ನು ಕೇಳಿದೆ. ಈ ರೈತ ಬರ್ತಾ ಇರ್ತಾನೆ ದಾರಿಯಲ್ಲಿ, ಏನೋ ಟೊಮೊಟೊ ತಗೊಂಡು, ಈರುಳ್ಳಿ ತಗೊಂಡು ಏನೋ ದಾರಿಯಲ್ಲಿ ಬರ್ತಾ ಇರ್ತಾನೆ. ಬರ್ಬೇಕಾದ್ರೆ ದಾರಿಯಲ್ಲಿ ಯಾರಾದ್ರೂ ಅದನ್ನ ತಗೊಂತೀನಿ ಅಂತ ಮಾರಿದ್ರೆ ಏನು ಅಂತ ಹೇಳಿದ್ರು. ಇಲ್ಲ ಸರ್ ಮಾರಂಗಿಲ್ಲ ಅಂತ. ಅಲ್ಲ, ನಾನು ಹೇಳಿದೆ ರೈತರದು ಅವ್ನ ಇಷ್ಟ ಅಲ್ವಾ ಮಾರಕ್ಕೆ. ಇಲ್ಲ ಸರ್ ಮಾಡಬಾರ್ದು ಅಂತ. ಹಾಗಾದ್ರೆ ಬಿಟ್ಬಿಡ್ತೀರಾ? ಇಲ್ಲ ಸರ್ ಅಂತ. ಏನ್ ಮಾಡ್ತೀರಾ ಅಂದ್ರೆ ಕೇಸ್ ಹಾಕ್ತೀರಾ ಅವ್ರನ್ನ. ಕೇಸ್ ಹಾಕಿ ಇದುವರೆಗೂ ಸುಮಾರು ನನಗಿರೋ ಮಾಹಿತಿ ಪ್ರಕಾರ 25 ಕೋಟಿಗೂ ಹೆಚ್ಚು ಹಣ ಫೈನ್ ಹಾಕಿದ್ದಾರೆ. ಯಾರಿಗೆ ಹಾಕಿದ್ದಾರೆ? ರೈತರಿಗೆ ಹಾಕಿದ್ದಾರೆ. ತಗೊಂಡವ್ರಿಗೆಲ್ಲ ಹಾಕಿರೋದು ಇದು. ನಾನು ಹೇಳ್ತಾ ಇರೋದು ರೈತರಿಗೆ ಹಾಕಿದಾರೆ ಫೈನ್. ಇದು ಅಂದ್ರೆ ತಾನು ಬೆಳೆದಂತ ಬೆಲೆ ಎಲ್ಲಿ ಬೆಲೆ ಸಿಗುತ್ತೆ ಅಲ್ಲಿ ಮಾರಾಟ ಮಾಡಕ್ ಆಗಲ್ಲ ಅಂದ್ರೆ ಅದೊಂದು ಬಂಧನ. ಇದು ಆ ಬಂಧನವನ್ನ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮುಕ್ತಿಯನ್ನ ಕೊಟ್ಟಿದೆ. ಇವತ್ತು ಅವ್ರು APMC ಇರ್ಬೋದು, ಹೊರಗಡೆ ಎಲ್ಲಿ ಬೇಕಾದ್ರೂ ಮಾರುವಂತ ಅವಕಾಶ ಕೊಟ್ಟಿದ್ದಾರೆ. ತಪ್ಪೇನು? ಯಾಕೆ ಈ ರಿಸ್ಟ್ರಿಕ್ಷನ್ ಹಾಕಿ ಈ APMCಗಳ ಬ್ರೋಕರ್ಗಳ ಕಪಿಮುಷ್ಟಿಯಲ್ಲಿ ಆ ಬ್ರೋಕರ್ಗಳು ಕೂಗಿದ್ದೇ ರೇಟು, ಅವ್ರು ಫಿಕ್ಸ್ ಮಾಡಿದ್ದೇ ರೇಟು. ಅವ್ರನ್ನೇನ ಎದುರು ಹಾಕೊಂಡ್ರೆ ಮಾರ್ಕೆಟ್ಗೆ ನಿಮ್ಮ ಮಾಲ್ನ ಕೊನೆಯಲ್ಲಿ ಹರಾಜು ಹಾಕುವಂಥದ್ದು. ಅಂದ್ರೆ ಯಾರಿಗೆ ಬೇಕು ಅವರ ಪರವಾಗಿದ್ದಂತ APMCಗಳು ಇವತ್ತು
ಬೇಡ, ಎಲ್ಲರ ಪರವಾಗಿ ರೈತರಿಗೆ ಸರಿಯಾದಂತ ನ್ಯಾಯ ಬೆಲೆ ಸಿಗಬೇಕು ಅಂತ ಮಾಡಿರುವಂತ ಕಾಯ್ದೆ ಇವತ್ತು ಬಂದಿದೆ. ಅದರಿಂದ ಕಾಂಗ್ರೆಸ್ ಅವರು, ವಿರೋಧ ಪಕ್ಷದವರು, ಇವಾಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಬಹಳ ಬಹಳ ನೋವಿಂದ ಹೇಳಿದ್ದಾರೆ, ರೈತರಿಗೆ ಕಷ್ಟ ಆಗ್ತಾ ಇದೆ, ನೋವು, ರೈತರ ಕಷ್ಟ ನಿಮಗೇನು ಗೊತ್ತಿದೆ ಪ್ರಧಾನಮಂತ್ರಿಗಳೇ ಅಂತ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಎಂದಾದ್ರೂ ಹೊಲ ಉತ್ತಿದ್ರ? ಎಂದಾದ್ರೂ ಕೆಸರು ಗದ್ದೆಯಲ್ಲಿ ಹೋಗಿದ್ರ? ತೋಟದಲ್ಲಿ ಹೋಗಿದ್ರ? ಅವರ ತಾಯಿ, ಅವ್ರ ತಂದೆ ಇಲ್ಲ, ಅವ್ರ ತಾಯಿ ಇಲ್ಲ, ಇವರಿಲ್ಲ, ಇವ್ರ ಮಕ್ಕಳಂತೂ ಇರಕ್ಕೆ ಸಾಧ್ಯ ಇಲ್ಲ, ಮಕ್ಕಳು ಇಲ್ಲ, ಅದು ಬೇರೆ ಪ್ರಶ್ನೆ, ಸಾಧ್ಯನೇ ಇಲ್ಲ. ಹೊಲದ ಕಡೆ ನೋಡದೆ ಇರೋರು, ಗದ್ದೆ ಕಡೆ ನೋಡದೆ ಇರೋರು, ತೋಟದ ಕಡೆ ನೋಡದೆ ಇರೋರು ಅದ್ರ ಬಗ್ಗೆ ಭಾಷಣ ಮಾಡ್ದಂಗೆ ಈ ITBT ಕಂಪ್ನಿಗಳು ಇರ್ತದಲ್ಲ, ಅವ್ರು ಬಂದು ಏನು ಹೊಲ ಹ್ಯಾಂಗ್ ಬಿಡ್ಬೇಕು, ನೀವು ಬಿತ್ತನೆ ಹ್ಯಾಂಗ್ ಮಾಡಬೇಕು ಅಂತ ಪಾಠ ಮಾಡಿದ್ರೆ ಹೆಂಗಿರುತ್ತೋ ಹಂಗೆ ಈ ರಾಹುಲ್ ಗಾಂಧಿ ಅವ್ರ ಪಾಠ. ಅವರು ಗೊತ್ತಿಲ್ಲ, ಅವರ ತಂದೆ ಇಲ್ಲ, ಅವ್ರ ಅಜ್ಜಿನೂ ಇಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ ಇಲ್ಲಲ್ಲ, ಅವ್ರ ಅಜ್ಜನೂ ಇಲ್ಲ. ಯಾರು ಈ ಪರಂಪರೆಯಲ್ಲಿ ಬರ್ದೇ ಇದ್ದವರು ಬಹಳ ಬುದ್ಧಿವಾದ ಪಾಠಗಳನ್ನ ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ನೀವು ಬಂದ್ರೆ ಈ 79AB ತೆಗೆದಾಗ ಇಲ್ಲೂ ಹೋರಾಟ ಮಾಡಿದ್ರು. ಯಾವ 79AB ಪಂಜಾಬಲ್ಲಿ ಇಲ್ಲ, ಹರಿಯಾಣದಲ್ಲ, ಯಾರು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಹೇಳ್ಬೇಕಾಯ್ತು ಅಲ್ಲಿ 79AB ಜಾರಿಗೆ ತನ್ನಿ ಅಂತ ಹೇಳ್ಬೇಕಾಯ್ತು. ಅವ್ರೇನು ಹೇಳೇ ಇಲ್ಲ. ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ 79ABಗೆ. ಇಲ್ಲೂ ಕಾಂಗ್ರೆಸ್ಸಿನ ಡೋಂಗಿ. ಇದೇ RV ದೇಶಪಾಂಡೆ ಅವರು ಏನು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಅವ್ರು ಹೇಳಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಹೇಳಿರುವಂತ ಪದ ಬಹಳ ಪ್ರಮುಖವಾಗಿ, ದೇಶಪಾಂಡೆ ಅವರು ಈ ಕಾನೂನನ್ನ ಕೂಡಲೇ ತೆಗೆದುಹಾಕಿ, ಈ ಕಾನೂನಿಂದ ಯಾರಿಗೂ ಒಳ್ಳೇದಾಗಲ್ಲ, ಈ ಕಾನೂನಿನ ಅವಶ್ಯಕತೆ ಕರ್ನಾಟಕಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಒಬ್ಬ ನಾಯಕರಾಗಿ ಹೇಳಿದ್ದಾರೆ. ಅದೇ ರೀತಿ DK ಶಿವಕುಮಾರ್ ಅವರು ಹೇಳಿದ್ದಾರೆ, 79ABಗಳಲ್ಲಿ ಏನಿದೆ ಅಂತ ಗೊತ್ತಿದೆ, ಇದು ಕೇವಲ ಅಧಿಕಾರಿಗಳು, ACಗಳು, ತಹಸೀಲ್ದಾರ್ಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ದುಡ್ಡು ಹೊಡೆಯುವಕ್ಕೆ ತಂದಿರುವಂತ ಕಾನೂನು ಇದು. ಯಾರು ಕಾನೂನು ತಂದವರು? ಕಾಂಗ್ರೆಸ್ ಅವರೇ. ಈ ಕಾನೂನು ದುಡ್ಡು ಹೊಡೆಯಕ್ಕೆ ತಂದಿರುವಂತ ಕಾನೂನು ಹೇಳಿದವರು ಯಾರು? ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದ್ಮೇಲೆ ಹೇಳಿರೋದು ಹೇಳಿಕೆ ನಾನು ಹೇಳ್ತಾ ಇರೋದು. ಯಾರು ಈ ಕಾನೂನನ್ನ ತಂದ್ರು ಅದೇ ಪಾರ್ಟಿಯ ಅಧ್ಯಕ್ಷರು ಇದು ದುಡ್ಡು ಹೊಡಿಕೆ ತಂದಿರುವಂತ ಕಾನೂನನ್ನ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ. ವೇದಿಕೆ ಮೇಲೆ ನಮ್ಮ ನಂಜುಂಡೇಗೌಡರು ಇದ್ದಾರೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ನಿಮ್ಗೆಲ್ಲ ಗೊತ್ತಿದೆ, ಈ ರೈತ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಏನೋ ದೇಶದಲ್ಲಿ ಅವ್ರ ತರ ಪ್ರಖ್ಯಾತಿಗೆ ಮತ್ತು ರೈತರ ಪರವಾಗಿ ಧ್ವನಿ ಎತ್ತದಂತವ್ರು ಬೇರೆ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ. ಅವರು 79AB ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ದಾರೆ, ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಸಂಘದವರು, I have been saying this is an unconstitutional provision in the Act. It's directly violates Act 19(1)G. ಸಂವಿಧಾನದ ಏನು ಆಶಯಗಳಿದೆ, ಅಂಬೇಡ್ಕರ್ ಬರೆದಂತ ಸಂವಿಧಾನದ ಆಶಯಗಳೇನಿದೆ ಅದನ್ನ ವೈಲೇಟ್ ಮಾಡುತ್ತೆ. ಈ ದೇಶದಲ್ಲಿ ನಾವು ಜನರಿಗೆ ಉದ್ಯೋಗ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇವೆ, ನಂಜುಂಡಸ್ವಾಮಿ ಅವರು ಹೇಳೋದು, ಅದನ್ನು ನೇರವಾಗಿ ಉಲ್ಲಂಘನೆ ಮಾಡುತ್ತಿದ್ದೇವೆ. ಈ 79AB ಅನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು ಅಂತ ಆರ್ ಅಶೋಕಲ್ಲ ವಿಧೇಯಕವನ್ನ ತಂದಿತ್ತು. ನಂಜುಂಡಸ್ವಾಮಿ ಅವರು ಹೇಳಿದರೆ ಈ ವಿಧೇಯಕವನ್ನ ರದ್ದು ಮಾಡಬೇಕು ಅಂತ ಹೇಳಿದರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಬಗ್ಗೆ ಏನಾನ ಕಾಮೆಂಟ್ ಇದೆಯಾ? ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರಿಗೆ ರೈತರ ಅದನ್ನು ಬೇಕಾದ್ರೆ ಕಾಂಗ್ರೆಸ್ ಸಿಕ್ಕಿದ್ರೆ ಅವ್ರ ರೈತರ ಎಲ್ಲ ನೋಡ್ತಾರೆ, ಬೇಕಾದ್ರೆ ಇದೆಯಾ ಕಾಮೆಂಟ್? ರೈತರಿಗೆ ಒಂದು ಆಯಾಮವನ್ನ ಕರ್ನಾಟಕದಲ್ಲಿ ಕೊಟ್ಟಂತವ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಇಡೀ ದೇಶಕ್ಕೆ ಒಂದು ಆಯಾಮವನ್ನ ಕೊಟ್ಟಂತವ್ರು, ರೈತರ ಬಗ್ಗೆ, ರೈತರ ಕಾಳಜಿ ಬಗ್ಗೆ ಅವರ ಇಡೀ ಕುಟುಂಬ. ಅವರು ಹೇಳಿದ್ದಾರೆ
ಈ 17A ಬಿ ಇದು ಕಾನ್ಸ್ಟಿಟ್ಯೂಷನಲ್ ವೈಲೇಷನ್ ಆಗುತ್ತೆ, ಅದರಿಂದ ಇದನ್ನ ಸಂಪೂರ್ಣವಾಗಿ ಬಿಡಬೇಕು ಅನ್ನೋ ಮಾತನ್ನ ಅವತ್ತು ಹೇಳಿದ್ದಾರೆ. ಇವತ್ತು ಅಷ್ಟೇ ಈ ಕಾನೂನು ತಂದ ತಕ್ಷಣ ಒಂದು ಮಾತನ್ನ ಹೇಳ್ತಾರೆ. ಟಾಟಾ ಬಂದ್ಬಿಡ್ತಾರೆ, ಬಿರ್ಲಾ ಬಂದ್ಬಿಡ್ತಾರೆ, ಜಮೀನ್ ತಗೊಂಡ್ಬಿಡ್ತಾರೆ 5,000 10,000 ಎಕರೆ. ಏನ್ ಪ್ರಾವಿಷನ್ ಏನಿದೆ? ನಾವು ತಂದಿರುವಂತ ಕಾನೂನಲ್ಲಿ 3 ಬೆಳೆ ಬರೋವಂಥದ್ದು, ವರ್ಷಕ್ಕೆ 3 ಬೆಳೆ ಬರೋದು ಅಧ್ಯಕ್ಷರೇ, 3 ಬೆಳೆ ಬರೋವಂಥದ್ದಕ್ಕೆ ನೀವು 15 ಎಕರೆ ತಗೊಳಕ್ಕೆ ಅವಕಾಶ ಇರೋದು ಕಾನೂನಲ್ಲಿ. ಈಗ ನಾವು ಮಾಡಿರೋ ಕಾನೂನಲ್ಲಿ 15 ಎಕರೆ 3 ಬೆಳೆ ಬರೋದು, 2 ಬೆಳೆ ಬೆಳೆಯೋದು 18 ಎಕರೆ ಅಷ್ಟೇ ಇರೋದು. ಅದ್ರ ಮೇಲೆ ನೀವು ತಗೊಳಕ್ಕೆ ಆಗಲ್ಲ. ನೀರಾವರಿಗೆ ಸಂಬಂಧಪಟ್ಟಂತ ಮಿತಿ ಏನಿದೆ ಅದು ಹಾಗೆ ಇರ್ತದೆ. ಮತ್ತೆ ನೀರಾವರಿ ಜಮೀನನ್ನ ಯಾವುದೇ ಕಾರಣಕ್ಕೂ ಇಂಡಸ್ಟ್ರೀಸ್ಗೆ ಉಪಯೋಗ ಮಾಡಕ್ ಅವಕಾಶನೇ ಇಲ್ಲ. ನಮ್ಮಲ್ಲಿ ಕಾನೂನಲ್ಲೇ ಇದೆ, ಸ್ಪಷ್ಟವಾಗಿ ನಮ್ಮ ಕಾನೂನಲ್ಲಿ ಅಡಕ ಮಾಡಿಬಿಟ್ಟಿದ್ದೀವಿ. ಹಿಂದೆ ಇರಲಿಲ್ಲ ಅದನ್ನ. ನಾವೀಗ ತಂದಿರೋ ಕಾನೂನಲ್ಲಿ ಯಾವುದು ನದಿ ಪಾತ್ರಗಳಲ್ಲಿ ಡ್ಯಾಮ್ ಹತ್ರ, ಡ್ಯಾಮ್ ಸುತ್ತಮುತ್ತ ಇರ್ತಕ್ಕಂಥ ಜಮೀನುಗಳಿದೆ, ಅದನ್ನ ಯಾರು ಕೂಡ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ವ್ಯವಸಾಯಕ್ಕೆ